ಎಕ್ಸಾಂಪಲ್ ಒಂದು ವೆಟರ್ನರಿ ಆಫೀಸರ್ ಗ್ರೂಪ್ ಎ ಪೋಸ್ಟ್ ತಗೊಳ್ಳೋಣ. ಇವತ್ತು 400 ಹುದ್ದೆಗಳಿಗೆ ಪರೀಕ್ಷೆ ಆಗುತ್ತೆ. ಪರೀಕ್ಷೆ ಆಗಿ ಎಲಿಜಿಬಿಲಿಟಿ ಲಿಸ್ಟ್ ಬರುತ್ತೆ. ಎಲಿಜಿಬಿಲಿಟಿ ಲಿಸ್ಟ್ ಅಂತ ಹೇಳಿದ್ರೆ ಇವಾಗ ಯಾರು ಅಂತಿಮ ಪಟ್ಟಿಗೆ ಆಯ್ಕೆ ಆಗುವಂತ ವಿದ್ಯಾರ್ಥಿಗಳ ಒಂದಷ್ಟು ನಂಬರ್ಸ್ ಇರುತ್ತೆ. ಸೊ ಆ ಒಂದು ದಾಖಲೆಯಲ್ಲಿ ಆ ಅಭ್ಯರ್ಥಿ ಹೆಸರು ಇರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಅದ ಬಿಟ್ಟು ಬೇರೆ ಯಾವುದೇ ದಾಖಲಾತಿ ಅಲ್ಲಿ ಇರೋದಿಲ್ಲ. ಆದ್ರೆ ಇವತ್ತು ಕೆಪಿಎಸ್ಸಿ ಮೆಂಬರ್ಸ್ ಒಂದು ಹೆಲ್ಪ್ ತಗೊಂಡು ಮಧ್ಯವರ್ತಿಗಳು ಏಜೆಂಟ್ಗಳು ಯಾರಿರ್ತಾರೆ ಇವ್ರುಗಳು ಆ ಅಭ್ಯರ್ಥಿಗಳಿಗೆ ಸಂಪರ್ಕ ಮಾಡ್ತಾರೆ. ನಿಮ್ಮ OMR ಶೀಟ್ ಅಲ್ಲಿ ನಿಮ್ಮ ಮಾರ್ಕ್ಸ್ಗಳು ಇಷ್ಟು ಕೊರತೆ ಇದೆ, ನೀವು ಫೈನಲ್ ಲಿಸ್ಟ್ ಗೆ ನೀವು ಆಯ್ಕೆ ಆಗ್ಬೇಕಂದ್ರೆ 20 ರಿಂದ 30 ಅಂಕಗಳು ಕಡಿಮೆ ಇದೆ. ಸೊ ನೀವು ನಮಗೆ 80 ಲಕ್ಷ ರೂಪಾಯಿಯನ್ನ ನೀವು ಕೊಟ್ರೆ ನಾವು ನಿಮ್ಮನ್ನ ಅಂತಿಮ ಪಟ್ಟಿಗೆ ಆಯ್ಕೆ ಮಾಡಿಕೊಡ್ತೀವಿ. ಅದರಲ್ಲೂ ವಿಶೇಷವಾಗಿ 50% ಅಮೌಂಟ್ ಇವಾಗಲೇ ನೀವು ಕೊಡಬೇಕು. ಅದ್ರ ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಡಾಕ್ಯುಮೆಂಟ್ಸ್ ಇನ್ ದ ಸೆನ್ಸ್ ಯಾವ ವಿದ್ಯಾರ್ಥಿ ಯಾವ ವಿದ್ಯಾರ್ಹತೆ ಬೇಸ್ಡ್ ಆನ್ ಅವರು ಆಯ್ಕೆ ಆಗ್ಬೇಕಾಗಿರುತ್ತೆ ಅಂತ ಮಾರ್ಕ್ಸ್ ಕಾರ್ಡ್ ಆಗಿರಬಹುದು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಬೇರೆ ಯಾವುದೇ ಕೋರ್ಸ್ದು ಅವ್ರ ಸರ್ಟಿಫಿಕೇಟ್ ಅವ್ರನ್ನ ಕೊಡಬೇಕು. ಫೈನಲ್ ಆಗಿ ಅವರ ಹೆಸರು ಆಯ್ಕೆ ಪಟ್ಟಿಯಲ್ಲಿ ಬಂದ ನಂತರ ಏನು ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನ ಕೊಟ್ಬಿಟ್ಟು ಅವ್ರು ಇಸ್ಕೊಳ್ಬೇಕು. ಇಂಥ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕೆಪಿಎಸ್ಸಿ ಪ್ರಾರಂಭ ಆದಾಗ್ಲಿಂದ ಮೇಡಮ್ ಇಲ್ಲಿವರೆಗೂ ಕೂಡ ಪ್ರತಿಯೊಂದು ನೇಮಕಾತಿಲೂ ಹಗರಣ ಆಗ್ತಾ ಇದೆ. ಆದ್ರೆ ಇಷ್ಟು ಸರ್ಕಾರಗಳು ಬಂತು, ಇಷ್ಟು ಮುಖ್ಯಮಂತ್ರಿಗಳು ಬಂದ್ರು, ಆದ್ರೆ ಅದನ್ನ ಸುಧಾರಣೆ ಮಾಡಬೇಕು ಅಂತ ಯಾವ ರಾಜಕಾರಣಿಗಳು ಮಾಡಿದಾಗ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದ್ದು ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶ್ಚನ್ ಅನ್ಕೊಳ್ಳಿ. ಕೆಪಿಎಸ್ಸಿ ಅಧ್ಯಕ್ಷರು ಬಂದಾಗಿನಿಂದ ಈ ರೀತಿ ಹಗರಣ ಇವಾಗ ಅಮಾನತ್ನಲ್ಲಿದ್ದಾರೆ ಸರಿಯೇ, ಬಟ್ ಅವರನ್ನ ಅಪಾಯಿಂಟ್ ಮಾಡಿದ ಬಿಜೆಪಿ ಅವರು, ನೀವು ಕಾಂಗ್ರೆಸ್ನವರಿಗೆ ಈ ಪ್ರಶ್ನೆ ಕೇಳೋಂಗಿಲ್ಲ ಅಂತಾರೆ ಸರ್. ಮೇಡಮ್ ನಾನ್ ಹೇಳ್ತಾ ಇಲ್ವಾ, ಐದರ್ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ನಮಗದು ಸಂಬಂಧ ಇಲ್ಲ ಮೇಡಮ್. ಇವತ್ತು ವಿದ್ಯಾರ್ಥಿಗಳು ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದಾರ, ಅದು ಯಾವನೇ ಆಗಿರ್ಲಿ, ಅವ್ನ್ ಎಂತ ದೊಡ್ಡ ಪ್ರಭಾವಿನೇ ಆಗಿರ್ಲಿ, ನಾವ್ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡೋದಿಲ್ಲ. ಯಾತಕ್ಕಂತ ಹೇಳಿದ್ರೆ ಇದು ವಿದ್ಯಾರ್ಥಿಗಳು ಎಷ್ಟು ಅವರು ಪರಿಶ್ರಮ ಹಾಕಿರ್ತಾರೆ. ಮೇಡಮ್ ನೀವು ಒಂದು ದಿವಸ ಕ್ಯಾಮ್ರಾ ತಗೊಂಡು ಧಾರವಾಡಕ್ಕೆ ಬನ್ನಿ, ಅಲ್ಲಿರ್ತಕ್ಕಂತ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಂತ ನಾನ್ ತೋರಿಸ್ತೀನಿ. ಇವತ್ತು ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರು MLA ಮಕ್ಕಳಲ್ಲ ಮೇಡಮ್, MP ಮಕ್ಕಳಲ್ಲ, ಜಿಲ್ಲಾ ಪಂಚಾಯತಿ ಸದಸ್ಯರ ಮಕ್ಕಳಲ್ಲ. ಅಲ್ಲಿ ಬಂದಿರ್ತಕ್ಕಂತ ಪ್ರತಿಯೊಬ್ಬರನ್ನು ಕೂಲಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ಹಾಗೂ ಪೌರ ಕಾರ್ಮಿಕರ ಮಕ್ಕಳು ಬಂದಿರೋರು. ಇವತ್ತು ಅಂತವ್ರು ಪಾಪ ಒಂದು ತಿಂಗಳಿಗೆ ಅವರು ಜೀವನವನ್ನ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ 6 ರಿಂದ 7 ಸಾವಿರ ರೂಪಾಯಿ ಅಗತ್ಯ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಮೇಡಮ್ ಲೆಟ್ ಮಿ ಕಂಪ್ಲೀಟ್. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಅವ್ರ ವಸತಿ, PG, ಲೈಬ್ರರಿ ಫೀಸು ಇಷ್ಟೆಲ್ಲದಕ್ಕೂ ಅವ್ರಿಗೆ ಹಣ ಬೇಕಾಗಿದೆ. ಇವತ್ತು ಪ್ರತಿ ತಿಂಗಳು ಅವ್ರ ಕೈಲಿ 7 ಸಾವಿರ ರೂಪಾಯಿ ಅಫೋರ್ಡ್ ಮಾಡಕ್ ಆಗ್ತಲ್ಲ ಅಂತ ಒಂದು ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಲೈಬ್ರರಿ ಕೂತ್ಕೊಂಡು ಸ್ಟಡಿಯನ್ನ ಮಾಡ್ತಾರೆ. ಸಂಜೆ 7 ಗಂಟೆ ನಂತರ ಅಲ್ಲಿ ವಿದ್ಯಾರ್ಥಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಸಪ್ಲೈರ್ ಕೆಲಸಕ್ಕೆ ಹೋಗ್ತಾ ಇದಾರೆ ಮೇಡಮ್. ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಫುಡ್ ಡೆಲಿವರಿ ಬಾಯ್ ಆಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಅವ್ರ ಪರಿಶ್ರಮದ ಜೊತೆ ಇವತ್ತು ಸರ್ಕಾರಗಳು ಮತ್ತೆ ಅಧಿಕಾರಿಗಳು ಈ ರೀತಿ ಚೆಲ್ಲಾಟ ಆಡ್ತಾ ಇದಾರಲ್ಲ. ಕಠಿಣ ಕ್ರಮ ಅನ್ನೋ ಕ್ಲೀಶೆ ಡೈಲಾಗ್ ಇದೆಯಲ್ಲ, ಕರೆಕ್ಟ್, ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಕ್ಲೀಶೆ ಡೈಲಾಗ್ ಬಹಳ ಬೇಸರದಿಂದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ PSI ಸ್ಕ್ಯಾಮ್ ಆಗಿತ್ತು. ಅವತ್ತು ಅರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಅವತ್ತು ಅವ್ರ ರಾಜೀನಾಮೆ ಕೊಡ್ಲಿಲ್ಲ. ಹಾಗಾದ್ರೆ ಬರೀ ಅಧಿಕಾರಿಗಳನ್ನ ಮಾತ್ರ ಸಸ್ಪೆಂಡ್ ಮಾಡಿದ್ರೆ ಜೈಲಲ್ಲಿ ಇಟ್ರಿ. ಇವತ್ತು ಇಲಾಖೆ ಮುಖ್ಯಸ್ಥರು ಯಾರಾಗಿದ್ರು? ಅರಗ ಜ್ಞಾನೇಂದ್ರ ಆಗಿದ್ರು. ಇದ್ರ ಬಗ್ಗೆ ಮೋಹನ್ ವಿಶ್ವ ಅವರು ಇವತ್ತು ಪ್ರತಿಕ್ರಿಯೆ ಕೊಡಬೇಕಿದ್ರು. ಆಯ್ತು, ಆದ್ರೆ ತುಂಬಾ ಬೇಸರದಿಂದ ಇದು ಹೇಳ್ತಿದ್ದೀನಿ ಸರ್. ಪ್ರಶ್ನೆ ಪತ್ರಿಕೆ ಸೋರಿಕೆಗಳ ಪ್ರಕರಣಗಳಲ್ಲಿ ಇಲ್ಲಿವರೆಗೂ ಅರೆಸ್ಟ್ ಆಗಿ ಬೇಲ್ ಮೇಲೆ ಬರ್ತಿದ್ದಾರೆ ಹೊರತು ಕನ್ವಿಕ್ಷನ್ ರೇಟ್ ಅನ್ನೋದು ಕೇವಲ 2%. ಕನ್ವಿಕ್ಷನ್ ರೇಟ್ ಅನ್ನೋ 2% ಇರುವಾಗ ಈ ಕಠಿಣ ಕ್ರಮ ಅನ್ನೋದಿದೆಯಲ್ಲ ಎಂಥ ಕ್ಲೀಶೆ ಪದ ಅನ್ನೋದನ್ನ ವೀಕ್ಷಕರಿಗೆ ಬಿಡ್ತಾರೆ. ಕಾಂಗ್ರೆಸ್ನ ವಕ್ತಾರರು ನೀಟ್ ಬಗ್ಗೆ ಮಾತಾಡ್ಬಿಟ್ಟು ಕರ್ನಾಟಕದಲ್ಲಿ ಬಿಹಾರ ಅವರು ಸೀಟ್ ಕೊಡ್ತಾರೆ, ಉತ್ತರ ಪ್ರದೇಶ ಅವರು ಸೀಟ್ ಕೊಡ್ತಾರೆ ಅಂತ ಹೇಳಿದ್ರು. ಫಾರ್ ಇಸ್ ಇನ್ಫಾರ್ಮೇಶನ್ 2010 ನಲ್ಲಿ ನೀಟ್ ನ ಫಸ್ಟ್ ಪ್ರಪೋಸ್ ಮಾಡಿದ್ದೆ UPA ಸರ್ಕಾರ, ಮನಮೋಹನ್ ಸಿಂಗ್. 2013 ಫಸ್ಟ್ ನೀಟ್ ಮಾಡಿದ್ದೆ ಮನಮೋಹನ್ ಸಿಂಗ್, ಕಾಂಗ್ರೆಸ್ ಸರ್ಕಾರ. ಇವ್ರು ಇವತ್ತು ಇಲ್ಲಿ ಕುತ್ಕೊಂಡ್ಬಿಟ್ಟು ನೀಟ್ ಸರಿ ಇಲ್ಲ ಮನಸ್ಥಿತಿ ನೋಡಿ. ಮತ್ತದೇ ಉತ್ತರ ಭಾರತ ದಕ್ಷಿಣ ಭಾರತ ಡಿವಿಷನ್ ಮೈಂಡ್ ಸೆಟ್. ಇದೇ ಕಾಂಗ್ರೆಸ್ ಮನಸ್ಥಿತಿ ಆಯ್ತಲ್ಲ. ನೆಕ್ಸ್ಟ್ ರಾಜ್ಯಕ್ಕೆ ಅಂತ ಬಂದಾಗ ಇವತ್ತು ರಾಜೀನಾಮೆ ಕೇಳೋರು ಕಾಂಗ್ರೆಸ್ನವರು, ನೀವು ಲಾಸ್ಟ್ 3 ವರ್ಷದಲ್ಲಿ ಮೂಢ ಹಗರಣ ಸಿದ್ದರಾಮಯ್ಯ ಹೆಸರು ಡೈರೆಕ್ಟ್ ಆಗಿ ಬಂದ್ರು ಅಧಿಕಾರಿಗಳೇ ಹೊಣೆ, ಅವ್ರನ್ನ ಸ್ಯಾಕ್ ಮಾಡಿ. ನೆಕ್ಸ್ಟ್ ಕಾಲ್ ತುಳಿತ ಪ್ರಕರಣ ಚಿನ್ನಸ್ವಾಮಿದಲ್ಲಿ 11 ಜನ ಸತ್ರು, ಪಾಪ ಅವತ್ತು ಅಮಾಯಕರು. ಅದಕ್ಕೂ ಅಷ್ಟೇ ಗೃಹ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಅವ್ರ್ಯಾರು ಹೊಣೆ ಅಲ್ಲ, ಅಧಿಕಾರಿಗಳು, ಪೊಲೀಸ್ ಕಮಿಷನರ್ ಅವ್ರನ್ನ ಸ್ಯಾಕ್ ಮಾಡಿ. ಆಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಅದಕ್ಕೂ ಅಷ್ಟೇ ನಾಗೇಂದ್ರ ಹೆಸರು ಡೈರೆಕ್ಟ್ ಆಗಿ ಬಂತು, ಅವು ಜವಾಬ್ದಾರಿ ಅಲ್ಲಪ್ಪ, ಅಧಿಕಾರಿಗಳನ್ನ ಸ್ಯಾಕ್ ಮಾಡಿ. ಆಮೇಲೆ ತಿರ್ಗಾ ಮತ್ತೊಂದು KPSC ಹಗರಣ.